ನಮಸ್ಕಾರ ವೀಕ್ಷಕರೇ, ಎಳ್ಳೆಣ್ಣೆಯನ್ನು ಮೈಕೈಗೆ ಹಚ್ಚಿಕೊಂಡು ಸ್ವಲ್ಪ ಕಾಲ ಬಿಸಿಲಿನಲ್ಲಿ ನೆನೆದು ನಂತರ ಬಿಸಿ ನೀರಿನ ಸ್ನಾನ ಮಾಡಿದರೆ ಮೈಕೈ ನೋವು ಪರಿಹಾರವಾಗಿ ದೇಹ ಲವಲವಿಕೆಯಿಂದ ಕೂಡಿರುತ್ತದೆ. ಜ್ಯೇಷ್ಠ ಮಧುವಿನ ಚೂರ್ಣ ಅರ್ಧ ತೊಲದಂತೆ 1 ವರ್ಷ ಸೇವಿಸಿದರೆ 100 ವರ್ಷ ಬಾಳುತ್ತಾನೆ. ಬೆಣ್ಣೆ ಸೇವಿಸುವುದರಿಂದ ಪಿತ್ತ ಶಮನವಾಗುವುದು, ಆಯಾಸ ಪರಿಹಾರವಾಗುವುದು, ಬಾಯಾರಿಕೆ ಇಂಗುವುದು, ಕೆಮ್ಮು ದಮ್ಮು ಶಾಂತವಾಗುವುದು ಮತ್ತು ವೀರ್ಯ ವೃದ್ಧಿಯಾಗುವುದು. ಮಕ್ಕಳ ನಾಯಿ ಕೆಮ್ಮಿಗೆ ಶ್ರೀಗಂಧವನ್ನು ತೇದು ಜೇನಿನೊಂದಿಗೆ ಕುಡಿಸಲು ಕೊಟ್ಟರೆ ಕೆಮ್ಮು ಗುಣವಾಗುವುದು. ನಿಮ್ಮ ಮನೆ ಸುತ್ತ ಬೇಲಿ ಅಥವಾ ಕಾಂಪೌಂಡ್ ಇರಲಿ. ಮನೆ ಆವರಣದಲ್ಲಿ ಹೂವಿನ ಗಿಡಗಳು ಇದ್ದಲ್ಲಿ ಪರಿಸರ ಶುಭ್ರವಿರುತ್ತದೆ. ಎಕ್ಕದ ಎಲೆ ಹಿಂದೆ ಕಟ್ಟಿದರೆ ಕುರು ಒಡೆಯುತ್ತದೆ, ಮುಂದೆ ಕಟ್ಟಿದರೆ ಕುರು ವಾಸಿಯಾಗುತ್ತದೆ. ಕೂದಲಿಗೆ ಬೆಣ್ಣೆ ಹಚ್ಚುತ್ತಿದ್ದರೆ ಕೂದಲಿನ ಕಾಂತಿ ಹೆಚ್ಚುವುದು ಮತ್ತು ಅಪ್ರಾಪ್ತ ವಯಸ್ಸಿನಲ್ಲಿ ಕೂದಲು ನೆರೆಯುವುದಿಲ್ಲ. ಪುದೀನ ಸೊಪ್ಪಿನ ಚಟ್ನಿಯನ್ನು ತಯಾರಿಸಿ ತಿಂದರೆ ಜೀರ್ಣಶಕ್ತಿ ವೃದ್ಧಿಯಾಗುವುದು. ನೆಲ್ಲಿ ರಸ ರಾತ್ರಿ ಕೈಕಾಲು ದೇಹಗಳಿಗೆ ಸವರಿ ಬೆಳಿಗ್ಗೆ ಸ್ನಾನ ಮಾಡಬೇಕು. ಇದನ್ನು ಬೆವರು ನಿಲ್ಲುವವರೆಗೂ ಮಾಡಬೇಕು. ಅಧಿಕ ರಕ್ತದ ಒತ್ತಡ, ಮಧುಮೇಹ, ಕಾಮಲೆ ಈ ರೋಗಗಳಿಂದ ನರಳುತ್ತಿರುವವರು ತುಪ್ಪ ಬಳಸುವುದರಿಂದ ಹಾನಿ ಉಂಟಾಗುತ್ತದೆ. ಪುದೀನ ಎಲೆಗಳನ್ನು ಆಗತಾನೆ ಗಿಡದಿಂದ ಕಿತ್ತು ತಿನ್ನುವುದರಿಂದ ನಾಲಿಗೆಯ ರುಚಿಗ್ರಹಣ ಹೆಚ್ಚಾಗುವುದು. ಗಂಡಸರು ನಿಂತುಕೊಂಡು ಮೂತ್ರ ಮಾಡುವುದರಿಂದ ಕಿಡ್ನಿ ಸ್ಟೋನ್ ಉಂಟಾಗುತ್ತದೆ. ಟೆಲಿವಿಷನ್ ಇರುವ ಕೊಠಡಿಯಲ್ಲಿ ಧಾರಾಳವಾಗಿ ತಾಜಾ ಗಾಳಿ ಸಂಚಾರ ಇರುವಂತೆ ನೋಡಿಕೊಳ್ಳಿ. ಮುಖ್ಯವಾಗಿ ಕಣ್ಣುಗಳಿಗೆ ಆಮ್ಲಜನಕ ಬೇಕು. ಜಂಗಲಿ ಬಾದಾಮಿ ಎಣ್ಣೆಯನ್ನು ಕಜ್ಜಿ ತುರಿಕೆಗಳಿಗೆ ಹಚ್ಚಿ ಸ್ನಾನ ಮಾಡಿದರೆ ಗುಣವಾಗುವುದು. ಬೆಳಿಗ್ಗೆ ಎದ್ದ ಕೂಡಲೇ ಬರಿ ಹೊಟ್ಟೆಯಲ್ಲಿ ನೀರನ್ನು ಕುಡಿಯುವುದರಿಂದ ಅನೇಕ ರೀತಿಯ ಜಠರ ದೋಷಗಳು ನಿವಾರಣೆಯಾಗುವುದು. ಗುದದ್ವಾರದಲ್ಲಿ ನವೆ, ಕೆರೆತ ಮತ್ತು ಉರಿಯಾಗುತ್ತಿದ್ದರೆ ನಿಂಬೆ ರಸ ಹಿಂಡಿಕೊಂಡು ಮೊಸರು ಅನ್ನ ಊಟ ಮಾಡುವುದರಿಂದ 2-3 ದಿನಗಳಲ್ಲಿ ಗುಣ ಕಂಡು ಬರುವುದು. ಊಟವಾದ ನಂತರ ಪರಂಗಿ ಹಣ್ಣನ್ನು ತಿಂದರೆ ಆಹಾರ ಚೆನ್ನಾಗಿ ಜೀರ್ಣವಾಗುವುದು. ಕರಿಮೆಣಸನ್ನು ಎಮ್ಮೆ ಹಾಲಿನಲ್ಲಿ ಅರೆದು ಮೆತ್ತಿ ಕಟ್ಟಿದರೆ ಉಗುರು ಸುತ್ತು ಗುಣವಾಗುವುದು. ಗಂಟಲ ನೋವಿಗೆ 1 ಚಮಚ ತುಳಸಿ ರಸಕ್ಕೆ ಜೇನು ಬೆರೆಸಿ ಕುಡಿಯುವುದರಿಂದ ಶಮನವಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.